ನಮಸ್ಕಾರ ರೀಪ ಎಲ್ಲರಿಗೂ 1989 ಅಕ್ಟೋಬರ್ 21ರಂದು ಇದೇ ಕರ್ನಾಟಕ ರಾಜ್ಯದ ರಾಜಧಾನಿಯಾದಂಥ ಬೆಂಗಳೂರಲ್ಲಿ ಭೂಗತಪಾತಕಿ ಜಯರಾಜನ ಕೊಲೆ ಆಗೈತಿ. ಆ ಟೈಮ್ದಲ್ಲಿ ನಾವಿದ್ದು ಆ ಸನ್ನಿವೇಶ ಹೇಳಕತ್ತೀನಿ. ಇವತ್ತು ನಾನು ಅನೇಕ ಬಾರಿ 2 ವರ್ಷಗಳ ಹಿಂದೆ ನಾವು ಅಲ್ಲಿ ಕಾರ್ಯನಿರ್ವಹಿಸುವಾಗ ಪತ್ರಿಕೋದ್ಯಮದಲ್ಲಿ ನಾನು ರಾತ್ರಿ ಹಗಲಿ ಅಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೆ. ಆವಾಗ ಯಾವ ಆಧುನಿಕ ತಂತ್ರಜ್ಞಾನದ ಸಲಕರಣೆಗಳು ಇದ್ದಿರಲಿಲ್ಲ. ಆವಾಗ ರಾಮಕೃಷ್ಣ ಹೆಗಡೆ, ಜೀವರಾಜ್ ಅಳವ ಅವರ ದರ್ಬಾರ, ಕೋತ್ವಾಲ ರಾಮಚಂದ್ರ, ಕೋಳಿ ಫಯಾಜ್, ಕಿಚ್ಚ ಎಂತೆಂಥ ಇದ್ರಿ. ಆ ತನ್ವೀರ ದೊಡ್ಡನಾಯಕ, ಈ ರೌಡಿಗಳ ಕಾಳಗ ಆಗುತ್ತಿತ್ತು. ಆವಾಗ ಇಸ್ತಿಯಾಕ ಪೈಲ್ವಾನ್ ಅಂತ ತಲವಾರ ತೆಗೆದ್ರೆ ಮಚ್ಚ ತೆಗೆದ್ರೆ ರಗತ ಬೀಳ್ತಿತ್ತು. ಆವಾಗಲೇ ಆ ಮಚ್ಚ ಶಾಂತ ಆಗುತ್ತಿತ್ತು. ಇಂಥ ರೌಡಿಗಳ ಸಾಮ್ರಾಜ್ಯದಲ್ಲಿ ನಾವು ಕಳೆದ ದಿನಗಳನ್ನು ಇವತ್ತು ಹೇಳಕ್ಕೆ ಬಂದೀನಿ. ಕಳೆದ 2 ವರ್ಷ ಹಿಂದೆ ಏನೇನಾಗಿತ್ತು ಎಲ್ಲವನ್ನೂ ನಾನು ವಿಡಿಯೋ ಮುಖಾಂತರ ಹೇಳಿದ್ದೀನಿ. ನೀವು 10 ಲಕ್ಷ ಜನ ಅದನ್ನು ನೋಡಿದಿರಿ. ಇವತ್ತೊಂದು ಜಯರಾಜದ ಕೊಲೆ ಹೆಂಗಾಯಿತು. ಬೆಂಗಳೂರಿನ ಹಾರ್ಟ್ ಆಫ್ ಸಿಟಿ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಈಗೆಲ್ಲ ಬದಲಾವಣೆ ಆಗೈತ್ರಿ. ಅಲ್ಲಿ ಈಗೆಲ್ಲ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳಾಗಿ ಈಗಿನ ಬಡಾವಣೆ ನೋಡಿದ್ರೆ ಅದು ಗುರ್ತಾನ ಹಿಡಿಯಂಗಿಲ್ಲ. ಅಲ್ಲೇ ಜಯನಗರ ಪೊಲೀಸ್ ಸ್ಟೇಷನು. ಆವಾಗ ಜಯರಾಜ್ ಒಂದು ಕೊಲೆ ಕೇಸಿನಲ್ಲಿ ಜೈಲಿನಲ್ಲಿರ್ತಾನೆ. ಜಯರಾಜನ ಇತಿಹಾಸ ನೋಡ್ರಿ ಹೆಂಗೆ. ಸಮಾಜ ಸೇವೆ ಮಾಡೋ ಸಲುವಾಗಿನೂ ಬರ್ತಿದ್ದ. ಪತ್ರಕರ್ತನಾಗಿ ಪತ್ರಿಕಾ ಸಂಪಾದಕ ಸಹಿತ ಆಗಿದ್ದ. ಪತ್ರಿಕೆ ಹೆಸರು ಗರೀಬಿ ಹಟಾವ್. ಆ ಗರೀಬಿ ಹಟಾವ್ ಪತ್ರಿಕೆ ಮೇಲೆ ಒಂದು ಟೈಟಲ್ ಬರೆದಿದ್ದ. ಆ ಟೈಟಲ್ ಏನು ಬರೆದಿದ್ದ? ಯಾರಿಗೂ ಹೆದರದೆ ಯಾರಿಗೂ ಬೆದರದೆ, ಯಾರಿಗೂ ಹೆದರದೆ ಯಾರಿಗೂ ಬೆದರದೆ ನಿರ್ಭೀಡೆಯಿಂದ ಸುದ್ದಿ ಮಾಡುವ ಪತ್ರಿಕೆ ಅಂದರೆ ಗರೀಬಿ ಹಟಾವ್ ಅಂತ ಬರೆದಿದ್ದ. ಅದರ ಸಲುವಾಗಿ ಭಾಳ ಕಾಂಟ್ರವರ್ಸಿ ಆಯಿತು. ಯಾರಿಗೂ ಹೆದರದೆ ಯಾರಿಗೂ ಬೆದರದೆ ಅಂದರೆ ದೇವರಿಗೂ ಸಹಿತ ಹೆದರಂಗಿಲ್ಲ ಏನಪ್ಪ ಅನ್ನೋ ಪ್ರಶ್ನೆಗಳು ಅಲ್ಲಿ ಎದ್ದು. ಆವಾಗ ನಮ್ಮ ಲಂಕೇಶ್ ಸಾಹೇಬರು ಹೇಳಿದ್ರು ಅದನ್ನು. ಆದರೆ ಆ ಪತ್ರಕರ್ತನಾಗಲಿಕ್ಕೆ ಒಂದು ಮುಖವಾಡ ಬೇಕಾಗಿತ್ತು. ಕೆಲವು ಸಮಾಜಘಾತಕ ಶಕ್ತಿಗಳು ಇವತ್ತು ನಾವು ನೋಡಿದ್ದೀವಿ. ಎಷ್ಟೋ ಸಮಾಜಘಾತಕ ಶಕ್ತಿಗಳು ಅವರು ತಮ್ಮ ಮುಪ್ಪಿನಾಂಶದಲ್ಲಿ ಸತ್ತದ್ದು ಉದಾಹರಣೆ ಒಂದೂ ಇಲ್ಲ. ಆ ರೌಡಿಗಳ ಕಾಳಗದಲ್ಲಿಯೇ ಸತ್ತಿದ್ದು ಅನೇಕ ಬಾರಿ ಉದಾಹರಣೆ ಸಮೇತ ಹೇಳಿದ್ದೀನಿ. ಇದೇ ಚಡ್ಚಣದ ಭೀಮಾ ಹಂತಕರದ್ದು ಹೇಳಿದ್ದೀನಿ ನಾನು. ಯಾವ ರೀತಿಯಲ್ಲಿ ನೋಡಿದಿರಿ, ಯಾವ ಹತ್ಯಾಕಾಂಡಗಳಾದವು. ಚಂದಪ್ಪ ಹರಿಜನದು ಸಂಪೂರ್ಣ ವಿವರ ಹೇಳಿದ್ನಿ. ಅವನ ಸಾವು ಹೆಂಗಾಯಿತು. ಸುದ್ದಿ ಪತ್ರಿಕೆ ಹಿಡ್ಕೊಂಡು ಕೂಡ್ತಿದ್ದ, 2 ಬಂದೂಕುಗಳನ್ನ ಕೆಳಗೆ ಹಿಡಿತಿದ್ದ. ಹುಟ್ಟಬ್ಬಾಚರಣೆ ಮಾಡಲಿಕ್ಕೆ ಹೋಗಿ 2 ತಿಂಗಳದಿಂದ ಡ್ರೆಸ್ ಇಲ್ಲದೆ ಪೊಲೀಸರು ಅಲೆದಾಡಿ ಹುಡುಕಿ ಕೊಟ್ಟರು. ಅಷ್ಟೊತ್ತಿನಲ್ಲಿ ಆ ಪಾತಕಿ ಶೂಟೌಟ್ದಲ್ಲಿ ಸತ್ತ. ಆ ಘಟನೆ ಹೇಳಿದ್ದೀನಿ. ಈಗ ಜಯರಾಜ್ ಯಾವಾಗ ಕೊಲೆ ಯತ್ನ ಕೇಸದಲ್ಲಿ ಜೈಲಿನಲ್ಲಿ ಇರ್ತಾನೆ, ಆವಾಗ ಚುನಾವಣೆಗಳು ಬರ್ತಾವ. ಚುನಾವಣೆಗಳು ಬಂದಾಗ ನ್ಯಾಯಾಧೀಶರಿಗೆ ಒಂದು ಅರ್ಜಿ ಹಾಕ್ತಾನೆ. ತನ್ನ ಲಾಯರ್ ಮುಖಾಂತರ, ತನ್ನ ವಕೀಲರ ಮುಖಾಂತರ, ನಾನು ಚುನಾವಣೆಗೆ ಸ್ಪರ್ಧಿಸೋ ಐತಿ, ನನಗೆ ಹಕ್ಕೈತಿ ಪ್ರಜಾಪ್ರಭುತ್ವದಲ್ಲಿ, ನನಗೆ ಜಾಮೀನು ಮಂಜೂರು ಮಾಡಬೇಕಂತ ಹೇಳಿ ಒಂದು ಅರ್ಜಿ ಹಾಕ್ತಾನೆ. ನ್ಯಾಯಾಲಯ ಅವನ ಅರ್ಜಿಯನ್ನು ಪುರಸ್ಕರಿಸಿ ಅವನಿಗೆ ಜಾಮೀನು ಮಂಜೂರು ಮಾಡ್ತೈತಿ. ಜಾಮೀನು ಮಂಜೂರು ಮಾಡಿದ ತಕ್ಷಣ ಸಭೆ ಸಮಾರಂಭಗಳನ್ನ ಏರ್ಪಾಡು ಮಾಡ್ತಾನೆ. ವಿಧಾನಸಭಾ ಕ್ಷೇತ್ರ ಎಲ್ಲ ಅಡ್ಡಾಡಿದ್ರು. ಎಲ್ಲಿ ನೋಡಿದಲ್ಲಿ ಜಯರಾಜ ಅಂತಾರ. ಚುನಾವಣೆ ಇನ್ನೂ 2-3 ದಿವಸ ಬಾಕಿ ಇರುವಾಗ ಆ ಜಯರಾಜನನ್ನು ಹಂತಕರು ಯಾವ ರೀತಿ ಅವನ ಅಂಬಾಸಿಡರ್ ಕಾರನ್ನು ಹಿಂಬಾಲಿಸಿ ಬಂದೂಕಿನ ಗುಂಡಿನ ಸುರಿಮಳೆಯೊಂದಿಗೆ ಅವನು ಸ್ಥಳದಲ್ಲೇ ಸಾಯುವಂಗೆ ಮಾಡ್ತಾರೆ. ಯಾವ ರೀತಿ ಗುಂಡಿನ ಸುರಿಮಳೆ ಹಾಕಿದ್ದು ನೋಡಿದರೆ ಆ ಹಿಂಬಾಗಿಲಿನಿಂದ ಬಂದಂಥ ಗುಂಡುಗಳು ಅವನ ಕಣ್ಣಿನ ಗುಡ್ಡೆಗಳು ಸಹಿತ ಹೊರಗೆ ಬಂದಿದ್ದು. ಅದೇ ಲಾಲ್ಬಾಗ್ ಪುಷ್ಪ ಹೂದೋಟ ಐತಿ. ಅಲ್ಲಿ ಇನ್ನೂ ಆ ಗೋಡೆ ಸಹಿತ ಐತಿ. ಅದರ ಶಾಖಾಕತನ ನೋಡ್ರಿ. ಆ ಭೂಗತ ಪಾತಕಿ ಜಯರಾಜ್ ಹೇಗಿದ್ದ, ಯಾರು ತೊಂದರೆಯಲ್ಲಿದ್ದಾರೆ ಅವರಿಗೆ ಸಹಾಯನೂ ಮಾಡ್ತಿದ್ದ.
ಒಂದು ಸಮಾಜ ಸೇವಕನಾಗಿ ಬದುಕಬೇಕಂತಿದ್ದ. ಆದರೆ ಮಾಡಿದ ಅಪರಾಧಗಳ ಕೃತ್ಯದಲ್ಲಿ ವಿರೋಧಿಗಳ ಗ್ಯಾಂಗು ಆ ರೌಡಿಗಳು ಯಾವಾಗಲೂ ಅಂತ್ಯ ಆಗಿದ್ದು ರೌಡಿಗಳ ಕಾಳಗದಲ್ಲಿ ಅಂಥೇಳಿ ಇತಿಹಾಸ ಐತಿ. ಯಾವಾಗಲೂ ಮುಪ್ಪಿನಂಶದಲ್ಲಿ ಸತ್ತಿಲ್ಲ. ಆದರೆ ತನ್ವೀರ್ ದೊಡ್ಡನಾಯಕ ಮಾತ್ರ ಎಲ್ಲವೂ ಪರಿವರ್ತನೆಯಾಗಿ ಈಗ ಮೌಲಾನ ಆಗಿ ಶಿವಾಜಿನಗರದಾಗ ತಿರುಗಾಡಕತ್ತಾನ. ಈಗಾದರೂ ನೀವು ಜೀವಂತ ಸಾಕ್ಷಿ ನೋಡ್ಬೋದು. ನಾನು ಅನೇಕ ಬಾರಿ ಭೇಟಿಯಾಗಿ ನೋಡಿದೆ ಅವನು. ಆದರೆ ಈಗ ಸಮಾಜದ ಒಂದು ಧಾರ್ಮಿಕ ಭಾವನೆಯಿಂದ ದೊಡ್ಡನಾಯಕ ತನ್ವೀರ್ ಇದೇ ಹಿಂಡಲಗ ಜೈಲಿನಲ್ಲಿ ಯಾವ ರೀತಿ ಅವನನ್ನು ಭದ್ರತೆಯಿಂದ ಇಟ್ಟಿದ್ದರು. ಯಾರಿಗೂ 20 ಜನ ಬಂದರೂ ಸಹಿತ ಅವನ ತೋಳಬಲ ಅಷ್ಟು ಗಟ್ಟಿತ್ತು. ತನ್ವೀರ್ ದೊಡ್ಡನಾಯಕ ಶಿವಾಜಿನಗರದ ರೌಡಿ. ಅವನು ರೌಡಿ ಯಾಕಾದ, ಯಾತಕ್ಕೋಸ್ಕರ ರೌಡಿ ಆದ? ಅವಳ ತಾಯಿ ಇದೇ ಹಿಂಡಲ್ಗಾಕೆ ಬರ್ತಿದ್ಲು ಮಗನನ್ನು ಭೇಟಿಯಾಗಲಿಕ್ಕೆ, ಪ್ರಾರ್ಥನೆ ಮಾಡಿ ಮಗನಿಗೆ ಭೇಟಿ ಆಗ್ತಿದ್ಲು. ಇವೆಲ್ಲವೂ ಇತಿಹಾಸ. ಆದರೆ ಆ ದೊಡ್ಡ ನಾಯಕ ತನ್ವೀರ್ ಯಾಕೆ ರೌಡಿ ಆದ ಅನ್ನೋದು ಈ ಹಿಂದಕ್ಕೆ ಹೇಳಿದ್ದೀನಿ. ಆದರೂ ಇನ್ನೊಮ್ಮೆ ಮತ್ತೊಂದು ಎಪಿಸೋಡ್ ಮುಖಾಂತರ ಹೇಳ್ತೀನಿ. ಈಗ ಜಯರಾಜನ ವಿಷಯಕ್ಕೆ ಬರೋಣ. ಕಂಟ್ರೋಲಿಂಗ್ ಏನಿತ್ತು, ಯಾವ ವ್ಯಾಟ್ಸಪ್ಗಳು ಇದ್ದಿರಲಿಲ್ಲ, ಯಾವ ಮೊಬೈಲ್ಗಳು ಇದ್ದಿರಲಿಲ್ಲ, ಯಾವ ದೂರದರ್ಶನ ಸಹಿತ ಯಾವಾಗೋ ಬಾನುಲಿದಿಂದ ನಾವು ಬರ್ತಿದ್ವಿ, ಕೇಳ್ತಿದ್ವಿ ಆಕಾಶವಾಣಿ ವಾರ್ತೆಗಳು ಅಂಥೇಳಿ. ಚಂದನ ಎಷ್ಟು ಚಂದ ಅನಿಸ್ತೈತಿ. ಆದರೆ ಈಗ ನೋಡ್ರಿ ಮಾಧ್ಯಮಗಳು ಹೆಂಗೆ ಬೆಂಕಿ ಬಿರುಗಾಳಿ ಮಾಡಿ ತಾವೇ ನಿರ್ಣಯ ಕೊಡಾಕತ್ತಾರ. ಯಾವ ತನಿಖಾ ಹಂತದಲ್ಲಿ ಪ್ರಕರಣಗಳು ಇದ್ದಾಗ ನಮ್ಮಲ್ಲಿ ಮೊದಲು ಅಂಥೇಳಿ ತೀರ್ಪು ಕೊಡಾಕತ್ತಾರ. ಆದರೆ ಆವಾಗ ಯಾವುದೂ ಇದ್ದಿರಲಿಲ್ಲ. ರಕ್ತದ ಕೋಡಿಯಲ್ಲಿ ಇದೆ ಜಯರಾಜ್ ಅಂಬಾಸಿಡರ್ ಕಾರು. ಬೆಳಿಗ್ಗೆ 7:05 ಪೊಲೀಸ್ ಠಾಣೆಯಲ್ಲಿ ಷರತ್ತು ಹಾಕಿರ್ತೈತಿ ನ್ಯಾಯಾಲಯ. ದೈನಂದಿನವಾಗಿ ಪೊಲೀಸ್ ಠಾಣೆಯಲ್ಲಿ ಸೈನ್ ಮಾಡಬೇಕು, ಸಹಿ ಮಾಡಬೇಕು ಅಂಥೇಳಿ ಬೆಳಿಗ್ಗೆ ಅಲ್ಲಿ ಸಿದ್ದಾಪುರ ಪೊಲೀಸ್ ಠಾಣೆ ಮತ್ತು ಜಯನಗರ ಪೊಲೀಸ್ ಠಾಣೆಗೆ 2ರಲ್ಲಿ ಸೈನ್ ಮಾಡಬೇಕು ಅಂಥೇಳಿ ಕಡ್ಡಾಯವಾಗಿ ಆದೇಶ ಮಾಡುವಾಗ ಬೆಳಗಿನ ಜಾವದಲ್ಲಿ 7-5 ಬರುವಾಗ ಹಿಂಬಾಲಿಸಿ ಬರ್ತಾವ 2-3 ಅಂಬಾಸಿಡರ್ ಕಾರುಗಳು. ಇವನು ಅಂಬಾಸಿಡರ್ ಕಾರ್ನಲ್ಲಿರ್ತಾನ ಸಹೋದರನ ಜೊತೆಗೆ, ಮತ್ತು ಅವನ ಜೊತೆ ಇರ್ತಾರ ಒಬ್ಬರು ವಕೀಲರು. ಯಾವಾಗ ಅಟ್ಯಾಕ್ ಮಾಡ್ತಾರ ಗುಂಡಿನ ಸುರಿಮಳೆ, ಈ ಜಯರಾಜನ ಸಹೋದರ ಕಾರಿನಿಂದ ಜಂಪ್ ಹೊಡೆದು ಒಂದು ಗೋಡೆ ಹಾರಿ ಹೋದ ಅಂತ ಸುದ್ದಿ ಐತಿ. ಅದು ನಿಜನೋ ಸತ್ಯನೋ ಇನ್ನೂವರೆಗೆ ಗೊತ್ತಿಲ್ಲ. ಆದರೆ ಜಯರಾಜ ಮತ್ತು ಆ ಜಯರಾಜನ ಜೊತೆ ಬಂದಂಥ ವಕೀಲನನ್ನು ಅಟ್ಟಾಡಿಸಿಕೊಂಡು ಗುಂಡಿನ ಸುರಿಮಳೆಯೊಂದಿಗೆ ಅಂತ್ಯ ಕಾಣತೈತಿ. ಇದು ಜಯರಾಜ್ ರೌಡಿಯ ಕತೆ. ಇನ್ನೂ ಬಹಳಷ್ಟು ರೋಚಕ ಕಥೆಗಳದಾವ. ಭೂಗತ ಪಾತಕಿಗಳು ಯಾಕೆ ತಯಾರಾದರು, ಭೂಗತ ಪಾತಕಿಗಳ ಕಾರ್ಯ ಏನು, ಅವರು ಭೂಗತ ಲೋಕಕ್ಕೆ ಯಾಕೆ ಬಂದರು, ಕತ್ತಲ ರಾತ್ರಿಯಲ್ಲಿ ಇವತ್ತು ಅವರು ರಾತ್ರಿ ಆದ ತಕ್ಷಣ ಅವರಿಗೆ ಹಗಲಾಗ್ತಿತ್ತು. ರೌಡಿಗಳ ಸಾಮ್ರಾಜ್ಯ, ಎಂಥ ಪ್ರತಾಪ್ ರೆಡ್ಡಿ ಅಂಥ SP ಗಳು, ಎಂತೆಂಥ ಅನೇಕ ಪೊಲೀಸ್ ಅಧಿಕಾರಿಗಳು ಇದ್ದರು, ಭಾವಾನಂಥವರಿದ್ದರು. ಎಲ್ಲವೂ ರೌಡಿಗಳ ಜಗತ್ತನ್ನು ಕಣ್ಣಾರೆ ನೋಡಿದರು. ಶಿವರಾಮ್ ಅಂತ ಒಬ್ಬ ಅಧಿಕಾರಿ ಇದ್ದರು, ಪೊಲೀಸ್ ಅಧಿಕಾರಿಗಳು. ಅವರು ಹೊರಗೆ ಬಂದ ತಕ್ಷಣ ರೌಡಿಗಳು ಗಡಗಡ ನಡಗುತ್ತಿದ್ದರು. ಆದರೂ ಸಹಿತ ರೌಡಿ ಸಾಮ್ರಾಜ್ಯ ಯಾವಾಗ ಅಡಿಗೆ ಹೋಯಿತು ಅಂದರೆ ತಾಂತ್ರಿಕ ಯುಗ ಯಾವಾಗ ಬಂತು, ಕ್ಯಾಮ್ರಾಗಳು ಕುಂತು ಎಲ್ಲೆಲ್ಲಿ ರೌಡಿತನ ನಡೀತೈತಿ ಎಲ್ಲ ಸೆರೆ ಹಿಡಿಯೋದು ಪರಿಸ್ಥಿತಿ ಬಂದಾಗ ಪುಡಿ ರೌಡಿಗಳು ಈಗ ತಿರುಗಾಡಕತ್ತಾರ. ಆದರೆ ಮಹಾನ್ ರೌಡಿಗಳು ಮಾತ್ರ ಕಣ್ಮರೆಯಾಗ್ಯಾರ. ಈಗ ರೌಡಿಗಳ ರಾಜ ಯಾರಾಗ್ಯಾರಂದ್ರೆ ಗೊತ್ತಾಯ್ತಿರಲ್ಲ ನಿಮಗೆ. ರಾಜಕಾರಣದಲ್ಲಿ ಮೆರೆದವರು, ರಾಜಕೀಯದಲ್ಲಿ ಸೇರಿ ಸಾವಿರಾರು ಕೋಟಿ ರೂಪಾಯಿ ಮಾಡಿಕೊಂಡವರು, ಅವರು ಸಹಿತ ಈಗ ತಮ್ಮ ತೋಳಬಲ ಮತ್ತು ಗಟ್ಟಿತನದಿಂದ ಅವರು ಒಂದು ಸಾಮ್ರಾಜ್ಯಗಳನ್ನ ಕಟ್ಟಾಕತ್ತಾರ. ಅದರಲ್ಲಿ ಜನ ಮರಳು, ಜಾತ್ರೆ ಮರಳು. ರೌಡಿಗಳ ಜೀವ 40-50 ವರ್ಷಕ್ಕೆ ಅಂತ್ಯ ಆಗ್ತಿತ್ತು. ರಾಜಕಾರಣಿಗಳು ಇಷ್ಟೆಲ್ಲ ದರೋಡೆ ಮಾಡಿ, ಏನೇನೋ ಅನಾಹುತಗಳನ್ನು ಮಾಡಿ, ಯಾರದೋ ದುಡ್ಡನ್ನು ಹೊಡೆದು, ನಕಲಿ ದಾಖಲೆಗಳನ್ನು ಸೃಷ್ಟಿಸಿ, ಅನೇಕ ಭೂ ಹಗರಣಗಳನ್ನು ಮಾಡಿ, ಭೂಮಿಗಳನ್ನು ನುಂಗಿ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಗಳಿಸಿದರೂ ಸಹಿತ ಅವರ ಸಾವು ಮುಪ್ಪಿನ ವಯಸ್ಸಿನಲ್ಲಿ ಸಾಯಾಕತ್ತಾರ. ಆದರೆ ರೌಡಿಗಳು ತಾತ್ಕಾಲಿಕ ಜೀವನದಲ್ಲಿ ಸಾಯಾಕತ್ತಾರ. ಇನ್ನು ಅದರಲ್ಲಿ ಇದರಲ್ಲಿ ವ್ಯತ್ಯಾಸ ಏನೈತಿ? ಇನ್ನು ನೀವು ನನ್ನ ಕಮೆಂಟ್ ಬಾಕ್ಸ್ನಾಗ ಅನಿಸಿಕೆಗಳನ್ನ ಹಾಕಬೇಕು. ಈ ರೌಡಿ ಜಗತ್ತು
ಒಂದು ಭೂಗತ ಪಾತಕಿಗಳ ಜಗತ್ತು ಬೆಂಗಳೂರಿನಲ್ಲಿತ್ತು. ಆ ಬೆಂಗಳೂರು ಕಂಟ್ರೋಲ್ ಮಾಡ್ತಿತ್ತು. ಯಾವುದೇ ಏನೋ ರಾಜಕಾರಣಿಗಳು ಚುನಾವಣೆಗಳು ಬಂದರೆ ರೌಡಿಗಳ ಆಸರೆ ಪಡೆಯಲ್ಲದೆ ಅಲ್ಲಿ ಚುನಾವಣೆ ಆಗ್ತಿರಲಿಲ್ಲ. ಯಾವ ರೌಡಿ ಯಾವ ಅಭ್ಯರ್ಥಿ ಪರವಾಗಿ ಆಗ್ತಾನೋ ಆವಾಗ ಅಲ್ಲಿ ಚುನಾವಣೆ ಆಗ್ತಿದ್ದು. ಅಲ್ಲಿ ಮತಗಳ ಕಬಳಿಕೆ ಆಗ್ತಿತ್ತು. ಬೂತ್ ಕ್ಯಾಪ್ಚರ್ಗಳನ್ನು ಮಾಡ್ತಿದ್ರು. ತಾವೇ ಸ್ವತಃ ನಿಂತು ಹೋಟ್ ಹಾಕ್ತಿದ್ರು. ನೀವು ಓಂ ಸಿನಿಮಾ ನೋಡ್ರಿ. ಆ ಓಂ ಸಿನಿಮಾ ನೋಡಿದರೆ ನಿಮಗೆ ಗೊತ್ತಾಗ್ತೈತಿ. ಅದರಲ್ಲಿ ಸೀನ್ ಐತಿ, ಜಯರಾಜನ ಒಂದು ದೃಶ್ಯ ಸಹಿತ ನೀವು ನೋಡ್ಬೋದು. ಆದರೆ ನಾನು ಹಾಕಾಕತ್ತೀನಿ ಕೆಲವು ದೃಶ್ಯಗಳನ್ನ, ಅದನ್ನು ನೋಡ್ರಿ. ರೌಡಿ ಜಯರಾಜ್ ಅಜಾನುಭಾವು ಹೇಗಿದ್ದ, ಅವನ ಪರ್ಸ್ನಾಲಿಟಿ ಹೇಗಿತ್ತು, ಹೇಗೆ ಕಂಟ್ರೋಲ್ ಮಾಡ್ತಿದ್ದ ಅನ್ನೋದನ್ನೇ ಇವತ್ತು ರೌಡಿ ಜಗತ್ತಿನ ಒಂದು ಸುದ್ದಿ ತೊಗೊಂಬಂದೇನೆ. ಕೇವಲ ರಾಜಕಾರಣ, ಚುನಾವಣೆ, ಈ ಚುನಾವಣೆ ಅಂತ ಕೇಳ್ತಿದ್ರಿ, ಒಂದು ರೌಡಿ ಜಗತ್ತದ್ದು. ಇದು ಸತ್ಯದಿಂದ ಕೂಡಿದ ಸುದ್ದಿ. ಆ ದೃಶ್ಯವನ್ನು ನೋಡ್ರಿ. ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಡ ನೋಡ್ರಿ. ಜವಾರಿ ಖಡಕ ಕಾಕ ಅಂದ ಕರ್ನಾಟಕ ರಾಜ್ಯವೇ ಇವತ್ತು ಜವಾರಿ ಕಾಕನ ಬೆಂಬಲಿಸಿ ಕೊಡಾಕತ್ತೀರಿ. ಈ ಸಬ್ಸ್ಕ್ರೈಬ್ ಆಗಕ್ಕೆ ತಯಾರಿಲ್ಲ, ಅದೊಂದು ನೋವು ಆಕೈತಿ ನನಗೆ ಭಾಳ. ಸಬ್ಸ್ಕ್ರೈಬ್ ಬಟನ್ ಹಿಡ್ರಿ. 20 ಲಕ್ಷ ಸಬ್ಸ್ಕ್ರೈಬ್ ಆದವು ಅಂದ್ರೆ ಶಕ್ತಿ ಬರ್ತೈತಿ, ನೋಟಿಫಿಕೇಷನ್ ಬರ್ತಾವೆ, ನೇರ ಸುದ್ದಿ ಹೇಳಕ್ಕೆ ಬರ್ತೈತಿ. ಫೇಸ್ಬುಕ್ ಫಾಲೋ ಮಾಡ್ಕೊತ ಹೋಗ್ರಿ. ನನಗೆ ಇನ್ನು ಗುರಿ ಐತಿ 5 ಲಕ್ಷದ್ದು ಸಮೀಪ ಮಾಡಿದ್ದೀರಿ. 5 ಲಕ್ಷ ಫಾಲೋವರ್ಸ್ ಸಮೀಪ ಮಾಡಿದ್ದೀರಿ. ಇನ್ನು 1 ತಿಂಗಳಲ್ಲಿ 5 ಲಕ್ಷ ಫಾಲೋವರ್. ಇಷ್ಟೊಂದು ಪ್ರೀತಿ ಕೊಟ್ಟಿದ್ದೀರಿ. ಲಕ್ಷಾಂತರ ಯೂಟ್ಯೂಬ್ದಲ್ಲಿ ದಾಟಿಸಿದಿರಿ. ಪಾರಿತೋಷಕ ಪದಕಗಳನ್ನು ಕೊಡಿಸಿದಿರಿ. ಅವಾರ್ಡ್ಗಳನ್ನು ಕೊಡಿಸಿದಿರಿ. ಸನ್ಮಾನ ಸಮಾರಂಭಗಳಲ್ಲಿ ಅತಿಥಿಯಾಗಿ ಕರೆಸಿದಿರಿ. ಅನೇಕ ಸ್ಥಳಗಳಲ್ಲಿ ನನ್ನನ್ನು ಮುಖ್ಯ ಅತಿಥಿಗಳಾಗಿ ಕರೆಸಿ ನನ್ನಿಂದ 1-2 ನುಡಿಮುತ್ತುಗಳನ್ನು ಹೇಳುವ ಸಲುವಾಗಿ ಆ ಆಸರೆ ಮತ್ತು ವೇದಿಕೆ ಕಲ್ಪಿಸಿಕೊಟ್ಟಂಥ ಮಹಾನ್ ಕರ್ನಾಟಕದ ವ್ಯಕ್ತಿಗಳಿಗೆ, ಬುದ್ಧಿಜೀವಿಗಳಿಗೆ, ನನ್ನ ಅಭಿಮಾನಿಗಳಿಗೆ ದೇವರು ಯಾವಾಗಲೂ ಒಳ್ಳೇದು ಮಾಡಲಿ. ನೀವು ನನ್ನ ಕೈ ಹಿಡಿದಿರಿ ಅಭಿಮಾನಿಗಳೇ, ದೇವರು ಅಂತ ಈ ಸುದ್ದಿ ಮುಗಿಸ್ತೀನಿ. ಅನಿಸಿಕೆಗಳನ್ನ ಹಾಕಿರಿ, ಫೇಸ್ಬುಕ್ ಫಾಲೋ ಮಾಡಿರಿ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.